ಮಂಜುನಾಥ್ ಗೌಡ್ರ ನನ್ನ ಹೆಸರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ BJP ಮುಖಂಡರು. ನಮ್ಮ ಹುಣಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮೂರ್ಡಿ ಗ್ರಾಮ ಪಂಚಾಯಿತಿಯ ಒಂದು ಮೂರ್ಡಿ ಗ್ರಾಮದಲ್ಲಿ ಈ ಒಂದು ಹೋಡಿನ ಕಳ್ಳತನ ಹೋಡ್ ಚೋರ್ ಎಂಬ ಅಭಿಯಾನದಿಂದ ಮೂರ್ಡಿ ಗ್ರಾಮದಿಂದ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ ಅಂಥೇಳಿ ತಮ್ಮ ಮುಂದೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಇವತ್ತು ಇದು 3 ತಿಂಗಳಿಂದ ನಮಗೆ ನಡೆಯುವಂಥ ವಿಷಯಗಳ ಸ್ವಲ್ಪ ಗಮನಕ್ಕಿದ್ದು, ಇದು ಇನ್ನೂ ಏನೇನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಸಾಕಷ್ಟು ಬರೀ ಅದರ ಬಗ್ಗೆ ಪರಿಶೀಲನೆ ಮಾಡಲಾಗಿ ಇವತ್ತು ಎಲ್ಲ ಕಾಗದ ಪತ್ರಗಳನ್ನು ಸಮೇತವಾಗಿ ನಾವು ನಿಮ್ಮ ಮುಂದೆ ಬರಬೇಕಾಗೈತೆ. ಯಾಕಂದ್ರೆ ಇವತ್ತು ಸಾಹೇಬರು ಮಾತಾಡ್ದಂಗೆ ಇದು ದೇಶದಲ್ಲಿನೇ BJP ಅವರು ಮತದಾನ ಕಳ್ಳತನ ಮಾಡ್ತಾಯಿದ್ದಾರೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡೋಕ್ಕೆ ಚಾಲೂ ಮಾಡಿದಾರಪ್ಪ ಅಂತಂದ್ರೆ ಅದರಿಂದ ಯಾರು ಕೈವಾಡ ಐತೆ ಅನ್ನೋದನ್ನು ತಾವು ಜಿಲ್ಲಾಧಿಕಾರಿಗಳ ತನಿಖೆ ಮುಖಾಂತರ ಅದನ್ನು ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ನಾವು ಮೊನ್ನೆ ಸಾಹೇಬ್ರ ಗಮನಕ್ಕೆ ತಂದು ಜಿಲ್ಲಾದಲ್ಲಿ ಪ್ರೆಸ್ ಕ್ಲಬ್ ಮಾಡಿ ಒಂದು ಜಿಲ್ಲಾಧಿಕಾರಿ ಒಂದು ಭೇಟಿ ಆದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಹೇಳಿದರು, ಇದರಲ್ಲಿ ಯಾರೇ ಇದ್ದರೂ ಕೂಡ ನಾವು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಮತ್ತು ಅದರ ಪ್ರಕಾರ ಮಾಡ್ತಾಯಿದ್ದಾರಂತೆ ನಮಗೆ ಗೊತ್ತಾಗ್ತಾಯಿದೆ. ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ರಾಜಕೀಯ ಒತ್ತಡದಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಸೇಫ್ ಝೋನಿಗೆ ತರಲಿಕ್ಕೆ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡುವಂಥದ್ದು ನಮ್ಗೆ ಕಂಡು ಬಂದಿದೆ. ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಅವರು ಯಾವುದೇ ಪಕ್ಷದವ್ರು ಇರೋಂಗಿಲ್ಲ, ಅವರ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು ತಮ್ಮ ಅಧಿಕಾರಾವಧಿಯನ್ನು ದುರುಪಯೋಗಪಡಿಸಿಕೊಂಡು ದಬ್ಬಾಳಿಕೆಯನ್ನು ಮಾಡಿ ಅವ್ರ ಮುಖಾಂತರ ಏನೇನು ದಾಖಲಾತಿಗಳನ್ನು ಕೊಟ್ಟು ಇವತ್ತು ಆಧಾರ್ ಕಾರ್ಡಿಗೆ ಅರ್ಜಿ ಹಾಕ್ಸಿದಾರೋ ಅದನ್ನು ತಾವು BLO ಮುಖಾಂತರ ಕೇಳ್ಕೊಬೋದು. ಯಾಕಪ್ಪ ಅಂತಂದ್ರೆ ಇವತ್ತು ಇವರು ತಹಸೀಲ್ದಾರ್ ಆಫೀಸ್ನಲ್ಲಿ ಹೇಳ್ತಾ ಇದ್ದಾರೆ, ಆ BLO ಒಂದು ಏನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕಂತಂದರೆ ಆಧಾರ್ ಕಾರ್ಡನ್ನು ಯಾವ ವ್ಯಕ್ತಿ ಕೊಳ್ಳಾರ್ದೆ ಇವರು ಅಪ್ಲಿಕೇಶನ್ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ. ಇವತ್ತು ಅರ್ಜಿ ಹಾಕಿದವನು BLOನು ಅರ್ಜಿ ಹಾಕಿದ್ದಾನೆ. ಇವತ್ತು ಆಧಾರ್ ಕಾರ್ಡಿನಲ್ಲಿ 18 ವರ್ಷ ಆಗಿರುವಂಥ ಪ್ರೂಫ್ಗಳನ್ನು ವ್ಯಕ್ತಿ ಕೊಟ್ಟು ಅರ್ಜಿ ಹಾಕಿದ್ದಾನೆ. ಆ ಆಧಾರ್ ಕಾರ್ಡ್ ಸಮೇತ ಅಲ್ಲೇ BLO ಕಡೆ ನಿಮ್ಮ ಕಡೆ ಸಿಗ್ತೈತೆ. ಯಾಕಪ್ಪ ಅಂತಂದ್ರೆ ಇವತ್ತು ಅರ್ಜಿ ಹಾಕಿದ ಮೇಲೆ ಏನಾಗುತ್ತಪ್ಪ ಅಂದ್ರೆ ತಹಸೀಲ್ದಾರ್ ಆಫೀಸಿಗೆ ಅದು ಬರಬೇಕು. ಬಂದ ಮೇಲೆ ಅವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನು ಪ್ರಿಂಟ್ ತೆಗೆದು ನಮ್ಮ ತಲಾಟಿ ಅವ್ರಿಗೆ ಮತ್ತು ಅವರಿಗೆ ಎನ್ಕ್ವೈರಿಗೆ ಕಳಿಸ್ಬೇಕು. ಅದು ಬಂದ ಮೇಲೆ ಏನಪ್ಪ ಅಂದ್ರೆ ಅವನು ವೆರಿಫಿಕೇಷನ್ ಮಾಡಿ ಇವ್ರಿಗೆ 18 ವರ್ಷ ಆಗಿದೆ ಇಲ್ಲ ಅನ್ನೋದನ್ನು ಊರಲ್ಲಿ ಗಮನಕ್ಕೆ ತೊಗೊಂಡು ಅದನ್ನು ಇವ್ರಿಗೆ ವಾಪಸ್ ಕಳಿಸಿದ ಮೇಲೆ ಅಪ್ರೂವಲ್ ಮಾಡಬೇಕು. ಇವತ್ತು ಡೈರೆಕ್ಟೇ ಅವ್ರಿಗೆ ಎನ್ಕ್ವೈರಿ ಬರದೇ ಇದ್ದ ಕಾರಣದಿಂದ ಇವ್ರು ಇಲ್ಲೇ ಅಪ್ರೂವಲ್ ಮಾಡಿದ್ದಾರೆ. ಯಾಕಂದ್ರೆ ಇದು ರಾಜಕೀಯ ಬಳಸ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವೇನು ಆರೋಪ ಏನು ಮಾಡಿದ್ದೀವಿ, ಇದರಲ್ಲಿ ಏನು ಮೊಬೈಲ್ ನಂಬರ್ ಏನಿದೆ, ಆ ವ್ಯಕ್ತಿ ಯಾರಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕನದು ಎಲ್ಲರಿಗೂ ಗೊತ್ತು, ಕಾರ್ಯಕರ್ತನದು. ಅದರಿಂದ ಯಾರ್ಯಾರಿದ್ದಾರೆ ನಮಗಂತೂ ತನಿಖೆ ಆಗಬೇಕು. ಇವರು ಕೂಡಲೇ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಧಿಕಾರಿಗಳು ನಮ್ಮ ನಿನ್ನೆ ಗಮನಕ್ಕೆ ಬಂದಂಥ ವಿಷಯ ಸಂದರ್ಭದಲ್ಲಿ ಇವರು ಯಾವುದೇ ಒಬ್ಬ ವ್ಯಕ್ತಿನ ಆರೋಪ ಮಾಡಿಕೊಂಡು ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದಂದ್ರೆ ಅವ್ರಿಗೂ ಕೂಡ ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರು ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಅಧಿಕಾರಿಗಳ ಬಗ್ಗೆ ನಮ್ಮದು ಆರೋಪ ಏನಪ್ಪ ಅಂತಂದ್ರೆ ಇವತ್ತು ರಾಜಕೀಯ ಒತ್ತಡದಿಂದ ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ತಹಸೀಲ್ದಾರ್ ಸಮೇತ ಹಿಡ್ಕೊಂಡು ಇವತ್ತು ಸಿಬ್ಬಂದಿ ನಮ್ಮ ಮಾತನ್ನು, ಯಾಕಂದ್ರೆ ಹೊರಗಡೆ ಕೇಳ್ಪಟ್ವಿ, ಬೇಡ ಸರ್ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಾವು ಬೇಡ ಅಂದ್ರೆ ನಾವು ಕ್ಷೇತ್ರ ಬಿಟ್ಕೊಟ್ಟು ಹೋಗ್ತೀವಿ, ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ತೀವಿ ಅಂತ ಪರಿಸ್ಥಿತಿ ಇದು ಒಂದು ಮತಕ್ಷೇತ್ರದಲ್ಲಿ ಉದ್ಭವಿಸೈತಿ. ಆದ ಕಾರಣದಿಂದ ತಾವು ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳು ಈ ಒಂದು ಇದರ ಬಗ್ಗೆ ಹಗುರವಾಗಿ ತಿಳ್ಕೊಳ್ಳದೆ ಇದರಲ್ಲಿ ಭಾಗಿಯಾಗಿರುವಂಥ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಒಂದು ತಂದೆ ತಾಯಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನೀವು ಆಧಾರ್ ಕಾರ್ಡ್ ಕೊಟ್ಟು ತಮ್ಮ ಮಕ್ಕಳನ್ನ ಮತದಾನದಲ್ಲಿ ಸೇರ್ಪಡೆ ಮಾಡಿಸಿದಿರಿ, ಇವತ್ತು ನಿಮ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಇಲ್ಲ ನಮ್ಮ ಮಕ್ಕಳು ನಮಗೆ ಗೊತ್ತಿಲ್ಲ ಅಂತೇಳಿ ಒಂದಿಷ್ಟು ಮಂದಿ ಹೇಳಿದಿರಿ. ಯಾಕೆ ಗೊತ್ತಿಲ್ಲ? ನಿಮ್ಮ ಆಧಾರ್ ಕಾರ್ಡು, ನಿನ್ನ ಮಗನ ಆಧಾರ್ ಕಾರ್ಡನ್ನು ಯಾರು ಕೊಟ್ಟರು, ಯಾರು ಮಾಡಿಸಿದ್ರು ಅನ್ನೋದು ಬೇಕು. ಇಲ್ಲಕ್ಕಪ್ಪ ಅಂತಂದ್ರೆ ತಂದೆ ತಾಯಿ ಮೇಲೇ ಇದಕ್ಕೆ ಕ್ರಮ ಆಗಬೇಕು. ಒಂದು ಇಲ್ಲಕ್ಕಂತಂದ್ರೆ ಏನೈತಲ್ಲ, ಇವತ್ತು ಅವರು ಶಾಲಾ ಶಿಕ್ಷಕರೇ ಮಾಡಿದಾರೆ, BLO ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದ್ರೆ ಅನ್ನೋದಕ್ಕೆ ನೀವೇನು ದಾಖಲಾತಿ ತೊಗೊಂಡು ಕಾರ್ಡ್ ಅವ್ರಿಗೆ ಕೊಟ್ಟಿದ್ದೀರಿ ಅನ್ನೋದು ಬೇಕು. ಯಾಕಂದರೆ ಸುಳ್ಳು ಆರೋಪದಿಂದ ಇದು ನಡೆಯೋಂಗಿಲ್ಲ. ಇವತ್ತು ಸತ್ಯತೆಯನ್ನು ಇದ್ರಲ್ಲಿ ಕಂಡು ಹಿಡಿದು ಅದು ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಇವರು ಮಾಡುವಂಥದ್ದು ಒಂದು ಮಿಷನ್ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಧಾರ್ ಕಾರ್ಡ್ನಲ್ಲಿ ಇವರು 18 ವರ್ಷದ ಪ್ರೂಫ್ಗಳನ್ನ ದಾಖಲಾತಿ ತಯಾರು ಮಾಡಿಕೊಂಡು ಇವತ್ತು ಆ ಕೆಲಸ ಏನು ಮಾಡ್ಯಾರ. ಕೂಡಲೇ ಇವತ್ತು OTP ಬಂದಂಥ ವ್ಯಕ್ತಿನ ಕೂಡಲೇ ಅವನ್ನ ಬಂಧಿಸಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಅವ್ರೇನು ಆಧಾರ್ ಕಾರ್ಡ್ನಲ್ಲಿ ಏನು ನಂಬರ್ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಕೂಡಲೇ ಬಂಧನ ಆಗ್ಬೇಕು. ಅದಕ್ಕೆ ಈ ಕೆಲಸ ಮಾಡಿ ಯಾರೇ ಕಾರ್ಯಗಳಲ್ಲಿ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಲೇಬೇಕು. ಇವತ್ತು ಅಧಿಕಾರಿಗಳೇನು ಇದರಲ್ಲಿ ಶಾಮೀಲಾಗಿದ್ದಾರೆ,
ಯಾಕಂತಂದ್ರೆ ಇವತ್ತು ರಾಜಕಾರಣದ ಪ್ರಭಾವದಿಂದ ಅವರು ಏನು ಇದರಲ್ಲಿ ಶಾಮೀಲಾಗಿ ಮುಚ್ಚಾಕುವಂಥ ಕೆಲಸವನ್ನು ಮಾಡಿದರೆ ನಾವಂತೂ ಈ ಹೋರಾಟವನ್ನು ನಿಲ್ಲಿಸಂಗಿಲ್ಲ. ಇದು ನಮ್ಮ ಶಾಸಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಜೊತೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರೆಲ್ಲರೂ ಕೂಡ ಕೂಡಲೇ ವಜೆ ಆಗಬೇಕು. ಇದು ಯಾವುದೋ ಒಬ್ಬರ ಮೇಲೆ ವ್ಯಕ್ತಿ ಮೇಲೆ ಆರೋಪ ಮಾಡೋದಂತಲ್ಲ. ಇವತ್ತು ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಸೇಫ್ ಝೋನ್ಗೆ ಒಯ್ಯುವಂಥ ಕೆಲಸವನ್ನು ತಾಲೂಕಿನಲ್ಲಿ ನಡೆಸಿದ್ದಾರೆ. ಅದಕ್ಕೆ ಇವತ್ತು BLO ಮಾನ್ಯ ಏನು ಹೇಳ್ತಾ ಇದ್ದಾನೆ, ನನಗೆ ಇವನೇ ಕೊಟ್ಟು ದಾಖಲಾತಿಗಳನ್ನು ಕೊಟ್ಟಿದ್ದಾನೆ, ನಾನು ಅವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತೇಳಿ ಇವತ್ತು ಅಮ್ಮಿಂಗಡ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದಂದ್ರೆ ಯಾರೋ ಈ ಕಂಪ್ಲೇಂಟ್ ತೊಗೊಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತೊಗೊಬೇಡ ಅಂತ ಹೇಳ್ತಾ ಇದ್ದಾರೆ? ಇವತ್ತು ಒಬ್ಬ ಅಧಿಕಾರಿ ನನಗೆ ಈ ಥರ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ತಾವು ಗಮನ ಹರಿಸಿ ಯಾರು ಸುಳ್ಳು ದಾಖಲಾತಿಗಳಿಗೆ ಕೊಟ್ಟಿದ್ದಾರೆ ಆ BLO ಏನು ಹೇಳ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ಆಗ್ಬೇಕಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಕ್ರಮ ಆಗಿದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಈಗಾಗಲೇ ಮೂರ್ಡಿ ಗ್ರಾಮದಲ್ಲಿ ನಾವೇನು ಆ ಗಣೇಶ್ ಕೊಮ್ನೂರು ಅನ್ನೋಂಥ ವ್ಯಕ್ತಿ ಮತ್ತು ನಾನು ಇಬ್ಬರು ಕೂಡ ಅವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಗಣೇಶ್ ಕೊಮ್ನೂರು ಅವ್ರಿಗೆ ನಿನ್ನೆ ನಮ್ಮ ಎದುರಿಗೆ ಫೋನ್ ಮಾಡಿ ನಮ್ಮ ದಾಖಲಾತಿ ಸಮಿತಿ ಇದೆ, ನಮ್ಮ ಹತ್ರ ಅಡ್ವೈಸ್ ಸಮಿತಿ ಇದೆ, ಏನೇನು ಮಾಡ್ತಾಯಿದ್ರಿ ಮಾಡಿರಿ, ನಿಮ್ದು ಐತಿ ಒಬ್ಬೊಬ್ರದ ಅಂತ ಹೇಳೋವಂಥದ್ದನ್ನು ಒಬ್ಬ ಕಾಂಗ್ರೆಸ್ ಮುಖಂಡ ಅವನು ಫೋನ್ ಮಾಡಿ ಧಮಕಿ ಮಾಡಿದಾನೆ. ಮತ್ತು ಇನ್ನು ಉಳಿದಂಥವ್ರು ಏನಿದಾರಲ್ಲ ಇವತ್ತು ಮೂರ್ಡಿ ಗ್ರಾಮದಲ್ಲಿ ನಮ್ಮ ಮೂರ್ಡಿ ಪ್ರಮುಖ ಬೀದಿಗಳಲ್ಲಿ ಅವರು ಕುಡಿದ ಕಾಟ ತಮ್ಮ ಬಾಯಿಯಲ್ಲಿ ಅವ್ರು ನೋಡ್ಕೊತೀವಿ, ಒಬ್ಬೊಬ್ರದ ಅವ್ರದ್ದು ಏನಾಗೋದಾಗಲಿ ಮಾಡ್ತೀವಿ ಅಂತೇಳಿ ಅವರು ತಂದಿದ್ದಾರೆ. ನಾವು ನಾಳೆ ಶಾಸಕರ ಮುಖಾಂತರ DC ಜೊತೆಗೆ ಅಷ್ಟೇ ಅಲ್ಲ SP ಸಾಹೇಬ್ರಿಗೂ ಕೂಡ ಜೀವ ಬೆದರಿಕೆ ಇದೆ ಅನ್ನೋದನ್ನು ನಾವು ಕಂಪ್ಲೇಂಟನ್ನು ಕೊಡ್ತೀವಿ ಅವತ್ತು. ಅದಕ್ಕೆ ನಾವು ಏನು ಕೇಳ್ಕೊಳ್ಳೋದಪ್ಪ ಅಂತಂದ್ರೆ ಚುನಾವಣಾಧಿಕಾರಿಗಳು ಕೂಡಲೇ ಸಂಬಂಧಪಟ್ಟಂಥ ಇದರಲ್ಲಿ ಭಾಗಿಯಾಗಿರುವಂಥ ಯಾವುದೇ ಪ್ರಭಾವಿ ರಾಜಕಾರಣಿ ಆಗಿದ್ದರೂ ಕೂಡ ಅವ್ರ ಮೇಲೆ ಕೂಡಲೇ ಪ್ರಕರಣವನ್ನು ದಾಖಲಿಸಿ ಅದನ್ನು ಬಂಧಿಸಿ ತನಿಖೆಯನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.